ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನಿವೃತ್ತ ಐಜಿ ಓಂ ಪ್ರಕಾಶ್ ಅವರ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪ್ರಗತಿಯಾದಂತಿಲ್ಲ. ಒಂದೊಂದೇ ಅಂಶಗಳು ಬೆಳಕಿಗೆ ಬರ್ತಿದೆ. ಮಠ ಮಧ್ಯಾಹ್ನ ಮೀನೂಟ ಮಾಡ್ತಾ ಇದ್ದ ನಿವೃತ್ತ ಐಜಿ ಕುತ್ತಿಗೆಯನ್ನ ಎರೆದಿದ್ದಾರೆ. ಖುದ್ದು ಅವರ ಪತ್ನಿ ಹಾಲ್ನಲ್ಲಿದ್ದ ಡೈನಿಂಗ್ ಟೇಬಲ್ನಲ್ಲೇ ರಕ್ತದೋಕುಳಿ ನಡುವೆ ನರಳಿ ಪ್ರಾಣ ಬಿಟ್ಟಿದ್ದಾರೆ ಓಂ ಪ್ರಕಾಶ್. ಇನ್ನು ಸ್ಥಳಕ್ಕೆ ಬಂದ ಪೊಲೀಸರ ಜೊತೆಯಲ್ಲಿ ಮಗಳು ಕೃತಿ ಕಿರಿಕ್ ಮಾಡಿದ್ದಾಳೆ ಅನ್ನೋ ಮಾಹಿತಿ ಕೂಡ ಇದೆ. ಮರ್ಡರ್ ಆದ ನಂತರದಲ್ಲಿ ಖುದ್ದು ಓಂ ಪ್ರಕಾಶ್ ಅವರ ಪತ್ನಿಯೇ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರ್ತಾರೆ. ಅದಾದ ನಂತರ ಸ್ಥಳಕ್ಕೆ ಪೊಲೀಸರು ಬಂದಾಗ ಪುತ್ರಿ ಕೃತಿ ಮಾತ್ರ ಪೊಲೀಸರ ಜೊತೆಯಲ್ಲೇ ಕಿರಿಕ್ ತೆಗೆದಿದ್ದಾಳೆ. ರಕ್ತದ ಮಡುವಿನಲ್ಲೇ ಬಿದ್ದು ನರಳಾರಿ ಪ್ರಾಣ ಬಿಟ್ಟಿದ್ದಾರೆ ಓಂ ಪ್ರಕಾಶ್. ಎಚ್ಎಸ್ಆರ್ ಲೇಔಟ್ನ ಮನೆಯ ಬಳಿಯಲ್ಲಿ ಇದೀಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪುತ್ರ ಕಾರ್ತಿಕೇಶ್ರಿಂದ ಮೃತದೇಹಕ್ಕೆ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ಪೂಜೆ ಬಳಿಕ ಎಂಸಿಎಚ್ಎಸ್ ಕ್ಲಬ್ಗೆ ಮೃತದೇಹವನ್ನ ಸ್ಥಳಾಂತರ ಮಾಡಲಾಗುತ್ತೆ. ಮನೆ ಬಳಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಅಣ್ಣನನ್ನ ನೆನೆದು ಓಂ ಪ್ರಕಾಶ್ ಸಹೋದರಿ ಕಣ್ಣೀರು ಹಾಕಿದ್ದಾರೆ. ಇವತ್ತು ಸಂಜೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೂ ಸಿದ್ದತೆಯನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲರೂ ಕೂತ್ಕೊಳ್ಳಿ, ಕುಣಿಸಿ, ಎಲ್ಲರೂ ಕುಣಿಸಿ, ದಯವಿಟ್ಟು ಮನೆಯವ್ರಿಗೆ ಬಸ್ ಕುಣಿಸ್ಕೊಳೆ. ಓಂ ಪ್ರಕಾಶ್ ಅವರ ಫ್ಯಾಮಿಲಿ ಫುಲ್ ಕೂತ್ಕೊಳ್ಳಿ. ಮೃತವರು ಅದಕ್ಕೆ ಗಿತ್ತು ಎಲ್ಲರೂ ಕೂತ್ಕೊಳ್ಳಿ. ಹತ್ತಿರದ ಮಾಜಿ ಪೊಲೀಸ್ ಅಧಿಕಾರಿ ಓಂ ಪ್ರಕಾಶ್ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಅನೇಕರು ಕುಟುಂಬಸ್ಥರು ಹಾಗೆ ಸ್ನೇಹಿತರು, ಹಿತೈಷಿಗಳು. ಮತ್ತೊಂದು ಕಡೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಓಂ ಪ್ರಕಾಶ್ ಅವರ ಸಹೋದರಿ. ಇನ್ಫ್ಯಾಕ್ಟ್ ಸಹೋದರಿಗೆ ಆಸ್ತಿ ಹಸ್ತಾಂತರ ಮಾಡೋ ವಿಚಾರಕ್ಕೇನೆ ಗಲಾಟೆ ಆಯಿತು ಅನ್ನೋದಿದೆ. ಕಾರಣ ತಿಳಿದ ಮೇಲಂತೂ ಅವರ ಸಹೋದರಿ ಮತ್ತಷ್ಟು ಭಾವುಕರಾಗಿದ್ದಾರೆ. ಮೃತದೇಹಕ್ಕೆ ಪೂಜೆ ಪುನಸ್ಕಾರಗಳನ್ನ ಅವರ ಸಮುದಾಯದ ವಿಧಿವಿಧಾನದಂತೆ ನೆರವೇರಿಸಿದ್ದಾರೆ ಅವರ ಪುತ್ರ ಕಾರ್ತಿಕೇಶ್. ಓಂ ಪ್ರಕಾಶ್ ಅವರ ಮನೆ ಬಳಿಯಲ್ಲೇನೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಚ್ಎಸ್ಆರ್ ಲೇಔಟ್ನಲ್ಲಿರುವ ಮನೆ ಬಳಿಯಲ್ಲಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಂತರದಲ್ಲಿ ಎನ್ಸಿಎಚ್ಎಸ್ ಕ್ಲಬ್ಗೆ ಮೃತದೇಹವನ್ನ ಸ್ಥಳಾಂತರ ಮಾಡಲಾಗುತ್ತೆ. ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇವತ್ತು ಸಂಜೆ ವೇಳೆಗೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಿಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಎಚ್ಎಸ್ಆರ್ ಲೇಔಟ್ನಲ್ಲಿರುವ ಮನೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಂತಿಮ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ ಅನೇಕರು. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನಿವೃತ್ತ ಐಜಿ ಓಂ ಪ್ರಕಾಶ್ ಅವರ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪ್ರಗತಿಯಾದಂತಿಲ್ಲ. ಒಂದೊಂದೇ ಅಂಶಗಳು ಬೆಳಕಿಗೆ ಬರ್ತಿದೆ. ಮಠ ಮಧ್ಯಾಹ್ನ ಮೀನೂಟ ಮಾಡ್ತಾ ಇದ್ದ ನಿವೃತ್ತ ಐಜಿ ಕುತ್ತಿಗೆಯನ್ನ ಎರೆದಿದ್ದಾರೆ. ಖುದ್ದು ಅವರ ಪತ್ನಿ ಹಾಲ್ನಲ್ಲಿದ್ದ ಡೈನಿಂಗ್ ಟೇಬಲ್ನಲ್ಲೇ ರಕ್ತದೋಕುಳಿ ನಡುವೆ ನರಳಿ ಪ್ರಾಣ ಬಿಟ್ಟಿದ್ದಾರೆ ಓಂ ಪ್ರಕಾಶ್. ಇನ್ನು ಸ್ಥಳಕ್ಕೆ ಬಂದ ಪೊಲೀಸರ ಜೊತೆಯಲ್ಲಿ ಮಗಳು ಕೃತಿ ಕಿರಿಕ್ ಮಾಡಿದ್ದಾಳೆ ಅನ್ನೋ ಮಾಹಿತಿ ಕೂಡ ಇದೆ. ಮರ್ಡರ್ ಆದ ನಂತರದಲ್ಲಿ ಖುದ್ದು ಓಂ ಪ್ರಕಾಶ್ ಅವರ ಪತ್ನಿಯೇ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರ್ತಾರೆ. ಅದಾದ ನಂತರ ಸ್ಥಳಕ್ಕೆ ಪೊಲೀಸರು ಬಂದಾಗ ಪುತ್ರಿ ಕೃತಿ ಮಾತ್ರ ಪೊಲೀಸರ ಜೊತೆಯಲ್ಲೇ ಕಿರಿಕ್ ತೆಗೆದಿದ್ದಾಳೆ. ರಕ್ತದ ಮಡುವಿನಲ್ಲೇ ಬಿದ್ದು ನರಳಾರಿ ಪ್ರಾಣ ಬಿಟ್ಟಿದ್ದಾರೆ ಓಂ ಪ್ರಕಾಶ್. ಎಚ್ಎಸ್ಆರ್ ಲೇಔಟ್ನ ಮನೆಯ ಬಳಿಯಲ್ಲಿ ಇದೀಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪುತ್ರ ಕಾರ್ತಿಕೇಶ್ರಿಂದ ಮೃತದೇಹಕ್ಕೆ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ಪೂಜೆ ಬಳಿಕ ಎಂಸಿಎಚ್ಎಸ್ ಕ್ಲಬ್ಗೆ ಮೃತದೇಹವನ್ನ ಸ್ಥಳಾಂತರ ಮಾಡಲಾಗುತ್ತೆ. ಮನೆ ಬಳಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಅಣ್ಣನನ್ನ ನೆನೆದು ಓಂ ಪ್ರಕಾಶ್ ಸಹೋದರಿ ಕಣ್ಣೀರು ಹಾಕಿದ್ದಾರೆ.
ಇವತ್ತು ಸಂಜೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೂ ಸಿದ್ದತೆಯನ್ನ ಮಾಡಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ, ಕುಣಿಸಿ, ಎಲ್ಲರೂ ಕುಣಿಸಪ್ಪ, ಎಲ್ಲರೂ ಕುಣಿಸಿ, ದಯವಿಟ್ಟು ಮನೆಯವ್ರಿಗೆ ಬಸ್ ಕುಣಿಸ್ಬಿಡಿ. ಓಂ ಪ್ರಕಾಶ್ ಅವರ ಫ್ಯಾಮಿಲಿ ಫುಲ್ ಕೂತ್ಕೊಳ್ಳಿ, ಬ್ರದರ್ ಅದಕ್ಕೆ ಗಿತ್ತ ಎಲ್ಲರೂ ಕೂತ್ಕೊಳ್ಳಿ. ಸ್ವಾಮಿ ಹತ್ತಿರದ ಮಾಜಿ ಪೊಲೀಸ್ ಅಧಿಕಾರಿ ಓಂ ಪ್ರಕಾಶ್ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಅನೇಕರು ಕುಟುಂಬಸ್ಥರು ಹಾಗೆ ಸ್ನೇಹಿತರು, ಹಿತೈಷಿಗಳು. ಮತ್ತೊಂದು ಕಡೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಓಂ ಪ್ರಕಾಶ್ ಅವರ ಸಹೋದರಿ, ಇನ್ಫ್ಯಾಕ್ಟ್ ಸಹೋದರಿಗೆ ಆಸ್ತಿ ಹಸ್ತಾಂತರ ಮಾಡೋ ವಿಚಾರಕ್ಕೇನೆ ಗಲಾಟೆ ಆಯಿತು ಅನ್ನೋದಿದೆ. ಕಾರಣ ತಿಳಿದ ಮೇಲಂತೂ ಅವರ ಸಹೋದರಿ ಮತ್ತಷ್ಟು ಭಾವುಕರಾಗಿದ್ದಾರೆ. ಮೃತದೇಹಕ್ಕೆ ಪೂಜೆ ಪುನಸ್ಕಾರಗಳನ್ನ ಅವರ ಸಮುದಾಯದ ವಿಧಿವಿಧಾನದಂತೆ ನೆರವೇರಿಸಿದ್ದಾರೆ ಅವರ ಪುತ್ರ ಕಾರ್ತಿಕೇಶ್. ಓಂ ಪ್ರಕಾಶ್ ಅವರ ಮನೆ ಬಳಿಯಲ್ಲೇನೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. HSR ಲೇಔಟ್ನಲ್ಲಿರುವ ಮನೆ ಬಳಿಯಲ್ಲಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಂತರದಲ್ಲಿ NCHS ಕ್ಲಬ್ಗೆ ಮೃತದೇಹವನ್ನ ಸ್ಥಳಾಂತರ ಮಾಡಲಾಗುತ್ತೆ. ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇವತ್ತು ಸಂಜೆ ವೇಳೆಗೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಿಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ HSR ಲೇಔಟ್ನಲ್ಲಿರುವ ಮನೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಂತಿಮ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ ಅನೇಕರು. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನಿವೃತ್ತ ಐಜಿ ಓಂ ಪ್ರಕಾಶ್ ಅವರ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪ್ರಗತಿಯಾದಂತೆಲ್ಲ ಒಂದೊಂದೇ ಅಂಶಗಳು ಬೆಳಕಿಗೆ ಬರ್ತಿದೆ. ಮಠ ಮಧ್ಯಾಹ್ನ ಮೀನೂಟ ಮಾಡ್ತಾ ಇದ್ದ ನಿವೃತ್ತ ಐಜಿ ಕುತ್ತಿಗೆಯನ್ನ ಎರೆದಿದ್ದಾರೆ. ಖುದ್ದು ಅವರ ಪತ್ನಿ ಹಾಲ್ನಲ್ಲಿದ್ದ ಡೈನಿಂಗ್ ಟೇಬಲ್ನಲ್ಲೇ ರಕ್ತದೋಕುಳಿ ನಡುವೆ ನರಳಿ ಪ್ರಾಣ ಬಿಟ್ಟಿದ್ದಾರೆ ಓಂ ಪ್ರಕಾಶ್. ಇನ್ನು ಸ್ಥಳಕ್ಕೆ ಬಂದ ಪೊಲೀಸರ ಜೊತೆಯಲ್ಲಿ ಮಗಳು ಕೃತಿ ಕಿರಿಕ್ ಮಾಡಿದ್ದಾಳೆ ಅನ್ನೋ ಮಾಹಿತಿ ಕೂಡ ಇದೆ. ಮರ್ಡರ್ ಆದ ನಂತರದಲ್ಲಿ ಖುದ್ದು ಓಂ ಪ್ರಕಾಶ್ ಅವರ ಪತ್ನಿಯೇ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರ್ತಾರೆ. ಅದಾದ ನಂತರ ಸ್ಥಳಕ್ಕೆ ಪೊಲೀಸರು ಬಂದಾಗ ಪುತ್ರಿ ಕೃತಿ ಮಾತ್ರ ಪೊಲೀಸರ ಜೊತೆಯಲ್ಲೇ ಕಿರಿಕ್ ತೆಗೆದಿದ್ದಾಳೆ. ರಕ್ತದ ಮಡುವಿನಲ್ಲೇ ಬಿದ್ದು ನರಳಾರಿ ಪ್ರಾಣ ಬಿಟ್ಟಿದ್ದಾರೆ ಓಂ ಪ್ರಕಾಶ್. HSR ಲೇಔಟ್ನ ಮನೆಯ ಬಳಿಯಲ್ಲಿ ಇದೀಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪುತ್ರ ಕಾರ್ತಿಕೇಶ್ರಿಂದ ಮೃತದೇಹಕ್ಕೆ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ಪೂಜೆ ಬಳಿಕ MCHS ಕ್ಲಬ್ಗೆ ಮೃತದೇಹವನ್ನ ಸ್ಥಳಾಂತರ ಮಾಡಲಾಗುತ್ತೆ. ಮನೆ ಬಳಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಅಣ್ಣನನ್ನ ನೆನೆದು ಓಂ ಪ್ರಕಾಶ್ ಸಹೋದರಿ ಕಣ್ಣೀರು ಹಾಕಿದ್ದಾರೆ. ಇವತ್ತು ಸಂಜೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೂ ಸಿದ್ದತೆಯನ್ನ ಮಾಡಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ, ಕುಣಿಸಿ, ಎಲ್ಲರೂ ಕುಣಿಸಪ್ಪ, ಎಲ್ಲರೂ ಕುಣಿಸಿ, ದಯವಿಟ್ಟು ಮನೆಯವ್ರಿಗೆ ಬಸ್ ಕುಣಿಸ್ಬಿಡಿ. ಓಂ ಪ್ರಕಾಶ್ ಅವರ ಫ್ಯಾಮಿಲಿ ಫುಲ್ ಕೂತ್ಕೊಳ್ಳಿ, ಬ್ರದರ್ ಅದಕ್ಕೆ ಗಿತ್ತ ಎಲ್ಲರೂ ಕೂತ್ಕೊಳ್ಳಿ.